च नमो नमः। प्रथमो हनुमान् नाम तेयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीमद्भागवत प्रथमस्कन्द 15ನೇ ಅಧ್ಯಾಯ. सूत उवाच वासुदेवाङ्ग्रभिध्यान परिभ्रमितरम्मसा भक्त्या निर्मथिताशेष कषायादिशनोर्जुनाः. गीतं भगवता ज्ञानं यत्तत् संग्राममूर्धनि कालकर्म तमोरुद्धं पुनरध्यगमद्विभुः. विशोको ब्रह्मसम्पत्या सञ्चिन्नद्वैतसंशया ಲೀನ ಪ್ರಕೃತಿ ನೈರ್ಗುಣ್ಯಾತ್ ಅಲಿಂಗತ್ವಾತ್ ಅಸಂಭವ. ಹಾಗೆ ಅಂದ್ರೆ ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ, ಅರ್ಜುನ ಅವನು ತುಂಬಾ ಚಿತ್ತಕ್ಷೋಭೆಗೆ ಒಳಗಾಗಿದ್ದ ಹಾಗೆ ಅಂತ ನಾವು ನೋಡಿದ್ದೀವಿ, ಹಿಂದಿನ ಅಧ್ಯಾಯದಲ್ಲಿ ಹೇಳಿದರು. ಆದರೂ ಕೂಡ ಪರಮಾತ್ಮನ ಆ ಪಾದಪದ್ಮ ಅದನ್ನ ಚಿಂತನೆ ಮಾಡ್ತಾ, ಪರಮಾತ್ಮನ ಉಪದೇಶಗಳನ್ನೆಲ್ಲ ಚಿಂತನೆ ಮಾಡ್ತಾ ಅವನು ಸುಖಪೂರ್ಣನಾದ ಅಂತ ನೋಡಿದೀವಿ. ಅದನ್ನೇ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ವಾಸುದೇವಾಂಗ್ರಿ ಅಭಿಧ್ಯಾನ, ಪರಮಾತ್ಮನ ಆ ಗುಣಗಳನ್ನ ರೂಪಗಳನ್ನ ಧ್ಯಾನ ಮಾಡ್ತಾ, ಪರಿಭ್ರಮಿತ ರಮ್ಮಸ, ಅಭಿವೃದ್ಧಂ ವೇಗ, ಮನಸ್ಸಿನ ಒಂದು ಚಟುವಟಿಕೆ ಅದೆಲ್ಲವೂ ಕೂಡ ಶುರುವಾಯಿತು ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನಲ್ಲೇ ಅವನು ಹೆಚ್ಚು ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಂತ ಒಟ್ಟು. ಭಕ್ತಿಯ ನಿರ್ಮತಿತ ಅಶೇಷ ಕಷಾಯ ದಿಶನಃ, ದುಷ್ಟಕರ್ಮ ಕ್ಷಯ. ಪರಮಾತ್ಮನ ಅಪರೋಕ್ಷ ಜ್ಞಾನ ಆದಾಗ ಏನಾಗ್ತದೆ, ಮೊದಲೇ ಅಪರೋಕ್ಷ ಜ್ಞಾನ ಆಗಿದೆ ಅರ್ಜುನನಿಗೆ, ದುಷ್ಟಕರ್ಮಗಳ ಕ್ಷಯ ಆಗ್ತದೆ. ಅದು ಆಯ್ತಾ ಇತ್ತು ಅಂತ ಹೇಳ್ತಾ ಇದ್ವಿ. ಭಕ್ತಿಯಿಂದ ಪರಮಾತ್ಮನಲ್ಲಿ ಭಕ್ತಿ ಮಾಡಿದಷ್ಟು ನೋಡಿ, ಆರಂಭದಲ್ಲಿ ಕರ್ಮ ಮಾಡಬೇಕು, ಸಜ್ಜನರ ಸಂಘ ಶ್ರವಣ ಇತ್ಯಾದಿಗಳನ್ನ ಮಾಡಿ ಜ್ಞಾನ ಸಂಪಾದನೆ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಬೇಕು, ಕರ್ಮ, ತದನಂತರ ಜ್ಞಾನ, ಅಪರೋಕ್ಷ ಜ್ಞಾನ. ಆ ಜ್ಞಾನದಿಂದ ಇನ್ನಷ್ಟು ಭಕ್ತಿ ಬೆಳೀತದೆ, ಭಕ್ತಿ ಪಕ್ವ ಆಗ್ತದೆ. ಅದೇ ನಿಜವಾದ ಮೋಕ್ಷಕ್ಕೆ ಸಾಧನವಾದ ಭಕ್ತಿ. ಅಪರೋಕ್ಷ ಜ್ಞಾನ ನಂತರ ಅದೇನ್ ಭಕ್ತಿ ಮಾಡ್ತೀವಿ ಅದು ನಮ್ಮ ಮೋಕ್ಷಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅರ್ಜುನ ಇದ್ದಾನೆ. ಅಂದ್ರೆ ಕರ್ಮ ಎಲ್ಲ ಮುಗೀತು, ಅಂದ್ರೆ ಪಕ್ವ ಆಗಿದೆ, ಅವನಿಗೆ ಅಪರೋಕ್ಷವೂ ಆಗಿದೆ. ಇನ್ನು ದುಷ್ಟಕರ್ಮಗಳ ಕ್ಷಯ ಆಗಬೇಕು. ದುಷ್ಟಕರ್ಮಗಳ ಕ್ಷಯ ಆದ ಮೇಲೆ ಅವನು ಉತ್ತಮ ಲೋಕಗಳಿಗೆ ಹೋಗಿ ತದನಂತರ ಬ್ರಹ್ಮದೇವರ ಜೊತೆಗೆ ಮೋಕ್ಷವನ್ನ ಪಡೆಯುತ್ತಾರೆ ಅಂತ ಇದು ಇರುವ ಕ್ರಮ. ಈಗ ಅರ್ಜುನಂದು ನೋಡಿದ್ರೆ ಕರ್ಮಗಳೆಲ್ಲ ಆಗಿದೆ, ಅಪರೋಕ್ಷ ಜ್ಞಾನವೂ ಆಗಿದೆ, ದುಷ್ಟ ಕರ್ಮಗಳು ಹೋಗಬೇಕು. ಅದಕ್ಕೆ ಅನೇಕ ಜನ್ಮಗಳು, ಅದಕ್ಕೂ ಕೂಡ ಮತ್ತೆ ಕೆಲವು ಜನ್ಮಗಳು ಬೇಕಾಗ್ತದೆ. ಒಂದೇ ಜನ್ಮದಲ್ಲಿ ಎಲ್ಲಾ ದುಷ್ಟ ಕರ್ಮಗಳು ಹೋಗೋದಿಲ್ಲ. ಈಗ ನೋಡಿ, ಪ್ರಹ್ಲಾದನ್ ನೋಡಿ, ನರಸಿಂಹದೇವರ ಅಪರೋಕ್ಷ ಜ್ಞಾನ ಆಗಿತ್ತು, ಆದ್ರೂ ಕೂಡ ಪ್ರಾರಬ್ಧ ಇತ್ತು. ಅದರಿಂದಲೇ ಮತ್ತೆ ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಎಲ್ಲ ಅವರು ಅವತಾರ ಮಾಡಿ ಜ್ಞಾನ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷ ಅಂತ ನಾವು ತಿಳಿಯಬಾರ್ದು. ಪರೋಕ್ಷ ಜ್ಞಾನ ಆದ ಕೂಡಲೇ ಆ ದುಷ್ಕರ್ಮಗಳು ಕಳೀಬೇಕು. ಮತ್ತು ಭಕ್ತಿ ಮಾಡ್ತಾ ಇರ್ಬೇಕು. ಆ ಸಂದರ್ಭದಲ್ಲಿ ದೇವರನ್ನ ಕಣ್ಣಾರೆ ಕಂಡಿರ್ತೀವಿ, ಅದರಿಂದ ಭಕ್ತಿ ಇನ್ನೂ ಹೆಚ್ಚಾಗಿರುತ್ತದೆ. ಆರಂಭ ಹಂತದಲ್ಲಿ ಅದು ಕೇಳಿ ಬಂದದ್ದು ಅದು. ಆದ್ರೆ ನೋಡಿದ ಮೇಲೆ ಬರುವ ಭಕ್ತಿನೇ ಬೇರೆ. ಎಲ್ಲ ಪದಾರ್ಥವೂ ಹಾಗೆ, ಕೇಳಿದಾಗ ಒಂದು ಸಿಹಿ ಪದಾರ್ಥ ಅಂತ ಒಂದು ಉದಾಹರಣೆ ತೆಗೆದುಕೊಂಡ್ರೆ, ಕೇಳಿದಾಗ ಒಂದಷ್ಟು ಅಭಿರುಚಿ ಇರ್ತದೆ, ತಿನ್ನಬೇಕು ಅಂತ ಅನಿಸ್ತದೆ. ಆದ್ರೆ ಅದನ್ನ ನೋಡಿ ಅದನ್ನ ತಿಂದ ಮೇಲೆ ಆಗುವ ಆ ಒಂದು ಅನುಭವನೇ ಬೇರೆ. ಅದೇ ರೀತಿಯಾಗಿ ದೇವರನ್ನ ನಾವು ಕೇಳಿ ಪ್ರಾಕ್ಟೀಸ್ ಮಾಡೋದು ಒಂದು ಹಂತ ಮಾಡಬೇಕು. ಆದರೆ ಅಪರೋಕ್ಷ ಜ್ಞಾನ ಆದ ಮೇಲೆ ಬರ್ತಕ್ಕ ಭಕ್ತಿ, ಆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆ ಭಕ್ತಿಯ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದು ಮೋಕ್ಷಕ್ಕೆ ಕರೆದೊಯ್ಯುತ್ತೆ. ಅರ್ಜುನನಿಗೆ ಆ ಪರಿಸ್ಥಿತಿ ಬಂತು. ಕರ್ಮಗಳೆಲ್ಲ, ದುಷ್ಟ ಕರ್ಮಗಳೆಲ್ಲ ಕ್ಷಯ ಆಗಿ ಸದ್ಬುದ್ಧಿ, ಆ ಪರಮಾತ್ಮನಲ್ಲೇ ಬುದ್ಧಿ ಇರುವ ಒಂದು ಪ್ರಸಂಗ ಬಂತು. ಗೀತಂ ಭಗವತ ಗೀತೋಪದೇಶೇನ ಉತ್ಪಾದಿತಂ ಜ್ಞಾನಂ.
ಇದೇ ಈ ಭಗವದ್ಗೀತೆ ನಾವೇನು ಓದ್ತೀವಿ ಅದನ್ನೇ ಅವನು ಕೂಡ ಶ್ರವಣ ಮಾಡಿದ್ದು. ನೋಡಿ, ನಾವು ಶ್ರವಣ ಮಾಡಿದ್ದಕ್ಕೂ ಅರ್ಜುನ ಶ್ರವಣ ಮಾಡಿದ್ದಕ್ಕೂ ವ್ಯತ್ಯಾಸ ನೋಡಿ. ಒಂದು ಬಾರಿ ಶ್ರವಣ ಮಾಡಿದ ಅರ್ಜುನ, ಅದಾದ ಮೇಲೆ ಯುದ್ಧ ಎಲ್ಲ ಮುಗಿದು ತಾವು ಏನ್ ಮಾಡಿದರು? ಗೀತಂ ಭಗವತಾ ಜ್ಞಾನಂ ಎತ್ತತ್ ಸಂಗ್ರಾಮ ಮೂರ್ಧನಿ. ಆ ಯುದ್ಧ ರಂಗದಲ್ಲಿ ಏನು ಪರಮಾತ್ಮ ಉಪದೇಶ ಮಾಡಿದ, ಕಾಲಕರ್ಮ ತಮೋರುದ್ಧಂ ದುಷ್ಟ ಪ್ರಾರಬ್ಧ ಬಲಿನೇನ ಅಂತ ಇದೆ. ದ್ವಾಪರಾಂತ್ಯಾದಿ ರೂಪಕಾಲೇನ ಕಾಲ ಕರ್ಮ ತಮೋರೂಢಂ. ಕಾಲಕ್ಕೆ ತಕ್ಕಂತೆ, ಕರ್ಮಕ್ಕೆ ತಕ್ಕಂತೆ. ಕಾಲ ಅಂದ್ರೆ ನೋಡಿ, ದ್ವಾಪರ ಯುಗದ ಕೊನೆಯಲ್ಲಿ ಆದ ಕಾರ್ಯ ಇದು. ಅದಕ್ಕೆ ತಕ್ಕಂತೆ ಆ ಒಂದು ಫಲ ಅರ್ಜುನನಿಗೆ ಸಿಕ್ತು. ಕರ್ಮ ತಾನು ಮಾಡಿದ ಆ ಒಂದು ಪ್ರಯತ್ನ, ಅದರಿಂದಲೂ ಕೂಡ ಅವನಿಗೆ ಆ ಫಲ ಸಿಕ್ತು ಅಂತ ಹೇಳ್ತಾರೆ. ಪುನಃ ಅದ್ಯಗಮದ್ ವಿಭು. ತಾನೇನು ಜ್ಞಾನ ತಿರೋಧನ ಆಗಿತ್ತು ಅವನಿಗೆ ಕಾಲದಿಂದ, ಕರ್ಮದಿಂದ, ಆ ಒಂದು ಜ್ಞಾನ ಮತ್ತೆ ಅವನಿಗೆ ವಾಪಸ್ ಬಂತು ಅಂತ ಹೇಳ್ತಾರೆ. ಅದು ದ್ವಾಪರ ಯುಗದ ಕೊನೆ. ಆದ್ದರಿಂದ ಅವನಿಗೆ, ದೇವೇಂದ್ರನಿಗೆ, ಅರ್ಜುನ ಅಂದ್ರೆ ಯಾರು? ಇಂದ್ರನ ಅವತಾರ, ದೇವೇಂದ್ರನ ಅವತಾರ. ಜ್ಞಾನ ತಿರೋಧನ ಆಗಿತ್ತು ಅರ್ಜುನನಿಗೆ, ಅದು ಮತ್ತೆ ಮರಳಿ ಬಂತು ಅಂತ. ಯಾವುದರಿಂದ? ಭಗವದ್ಗೀತೆಯ ಶ್ರವಣದಿಂದ. ಎಷ್ಟು ಚಂದ ಇದೆ ನೋಡಿ. ಅದರಿಂದ ನಾವು ಕೂಡ ನಮ್ಮ ಆಯುಷ್ಯವನ್ನ ಭಗವದ್ಗೀತೆ ಇದಕ್ಕೆ ಮೀಸಲಿಡಬೇಕಂತ ಬ್ರಹ್ಮದೇವರು ಇನ್ನೊಂದು ಕಡೆ ಹೇಳ್ತಾರೆ. ವಿಶೋಕೋ ಬ್ರಹ್ಮ ಸಂಪತ್ಯ. ಬ್ರಹ್ಮ ಅಪರೋಕ್ಷ ಜ್ಞಾನದಿಂದ ಅರ್ಜುನನಿಗೆ ಭಾರಿ ಸಂತೋಷ ಆಯ್ತು. ಯಚ್ಛಿನ್ನ ದ್ವೈತ ಸಂಶಯ ಅಂತ ಬರೀತಾರೆ. ಜೀವಬ್ರಹ್ಮ ವಿಷಯದಲ್ಲಿ ಅವನಿಗೆ ಸಂಶಯವೇ ಹೋಯ್ತು. ಜೀವ ಬೇರೆ, ಪರಮಾತ್ಮ ಬೇರೆ, ಇದು ತಿಳ್ಕೋಬೇಕಾದ ಒಂದು ವಿಚಾರ. ಆ ಜ್ಞಾನ ಅವನಿಗೆ ಸ್ಫುಟವಾಗಿ ಬಂತು ಅಂತ ಹೇಳ್ತಾರೆ. ಇಲ್ಲಿ ಮೇಲ್ನೋಟಕ್ಕೆ ನೋಡಿದರೆ ನೋಡಿ, ಪದಗಳು ಹೇಗಿದೆ. ಸಂಚಿನ್ನ ದ್ವೈತ ಸಂಶಯ ಅಂತ ಇದೆ. ಇಲ್ಲಿ ದ್ವೈತದಲ್ಲಿ ಸಂಶಯ ಅದು ನಾಶ ಆಯಿತು ಅಂತ. ಅಂದ್ರೆ ಜೀವ ಬ್ರಹ್ಮ ಬೇರೆ ಅಂತ. ದ್ವೈತ ಅಂದ್ರೆ ಬೇರೆ, ಎರಡು ಅಂತ ಅರ್ಥ. ಜೀವ ಬ್ರಹ್ಮ ಬೇರೆ ಬೇರೆ ಹಾಗೆ ಅಂತ ಒಂದು ಸಂಶಯ ಇತ್ತು ಅರ್ಜುನನಿಗೆ, ಅದು ನಾಶ ಆಯ್ತು. ಅಂದ್ರೆ ಏನಾಯ್ತು? ಜೀವ ಬ್ರಹ್ಮ ಬೇರೆ ಅಲ್ಲ, ಒಂದು ಜೀವ ಬ್ರಹ್ಮರು ಒಂದು ಅಂತ ಐಕ್ಯ ಚಿಂತನೆ ಮಾಡುವ ಒಂದು ಅರ್ಥ ಕಾಣಿಸ್ತದೆ ಇಲ್ಲಿ. ಅದಕ್ಕೆ ಆಚಾರ್ಯರು ಅದಕ್ಕೆ ತಿಳಿಸ್ತಾರೆ, ದ್ವೈತ ಸಂಶಯ ಹಾಗೆಂದ್ರೆ ಇಲ್ಲಿ ಅನ್ಯಥಾ ಜ್ಞಾನ ಅಂದ್ರೆ ಪರಮಾತ್ಮನ ಜ್ಞಾನ ಅದು ಸರಿಯಾಗಿ ಇರಬೇಕು, ಅದೇ ಸರಿಯಾದದ್ದು, ಅದನ್ನ ಸರಿಯಾಗಿ ಸಂಗ್ರಹಿಸಬೇಕು. ಅದ್ರ ಜೊತೆಗೆ ಅನ್ಯಥಾ ಜ್ಞಾನವೂ ಇರಬಾರದು. ಬೇರೆ ಲೌಕಿಕವಾದ ಪದಾರ್ಥದಲ್ಲಿ ನಮಗೆ ಆಸಕ್ತಿ ಇತ್ಯಾದಿಗಳು ಯಾವುದು ಇರಬಾರದು. ಅದನ್ನ ಅನ್ಯಥಾ ಜ್ಞಾನ ಅಂತ ಕರೀತಾರೆ. ಇದ್ದದ್ದೊಂದು ತಿಳಿಯೋದು ಒಂದು ಅಂತ ಆಗಬಾರ್ದು. ಪದಾರ್ಥಗಳು ಹೇಗಿದೆಯೋ ಹಾಗೆ ತಿಳಿಯಬೇಕು, ಅದನ್ನೆಲ್ಲ ಅನ್ಯಥಾ ಜ್ಞಾನ ಅಂತ ಕರೆಯೋದು. ಅದು ಇಲ್ಲದೇ ಇತ್ತು ಅವನಿಗೆ, ಹಾಗೆ ಅಂತ ಹೇಳ್ತಾರೆ. ಸಂಚಿನ್ನ ದ್ವೈತ ಸಂಶಯ ಹಾಗೆ ಅಂತ. ಲೀನ ಪ್ರಕೃತಿ ನೈರ್ಗುಣ್ಯಾತ್ ಅಪಸಾರಿತ ಅಹಂಕಾರಾತ್ಮಿಕ. ಅವನ ಅಹಂಕಾರ ಮುಂತಾದ ನಾನು, ನನ್ನದು ಎಲ್ಲವೂ ಕೂಡ ದೂರ ಸರಿತು ಅಂತ ಹೇಳ್ತಾರೆ. ಅಲಿಂಗಾತ್ ಅಸಂಭವ ಸೂಕ್ಷ್ಮ ಶರೀರ ರಹಿತತ್ವಾತ್. ಕರ್ಮಾಣಿ ಸೂಕ್ಷ್ಮದೇಹಂ ಚ ಜಾಯಮಾನ ಹರೇಹಿ ದೃಶಿ ದಹೇತ್ ಅಥಾಪಿ ಸಂದಗ್ಧೇನ್ ಧನವತ್ ತತ್ ಪುನಃ ಪುನಃ ಯಾವದಾರಬ್ಧ ಕರ್ಮ ಸ್ಯಾತ್ ಆವಿರ್ವಾಪಿ ತಿರೋವ್ರಜೇತಿ ಬ್ರಹ್ಮತರ್ಕೆ ಅಂತ ಹೇಳ್ತಾರೆ. ಜ್ಞಾನಸ್ಯ ಸಾಮರ್ಥ್ಯನ, ಜ್ಞಾನದ ಸಾಮರ್ಥ್ಯದಿಂದ ನಾಶಿತ ದುಷ್ಟ ಪ್ರಾರಬ್ಧ ಫಲೋತ್ಕರ್ಷ ಇತಿ ಯಾವತ್. ದುಷ್ಟವಾದ ಪ್ರಾರಬ್ಧ ಕರ್ಮ ಎಲ್ಲ ಹೋಯ್ತು. ಜ್ಞಾನೋತ್ಪತ್ತಿ ಕಾಲಂ ಆರಭ್ಯ ಏವಂ ಭೂತಃ ಅರ್ಜುನಃ ಭಗವತಾ ಶ್ರೀಕೃಷ್ಣೇನ ಸಂಗ್ರಾಮ ಮೂರ್ಧನಿ. ಯುದ್ಧದ ಆರಂಭದಲ್ಲಿ ಏನು ಗೀತೋಪದೇಶದಿಂದ ಯಜ್ಞಾನಂ, ಯಾವ ಜ್ಞಾನವನ್ನ ಉಪದೇಶ ಮಾಡಿದ,
ತತ್ ಆ ಜ್ಞಾನದಿಂದ ಕಾಲಕರ್ಮ ತಮೋವೃದ್ಧಂ ದುಷ್ಟ ಪ್ರಾರಬ್ಧ ಆ ಉದ್ಬಲಿತೇನ ದ್ವಾಪರಾಂತ್ಯಾದಿ ರೂಪ ಕಾಲೇನ ದಗ್ಧ ಇಂಧನ ಸದೃಶೇನ ತಮೋಗುಣೇನ ಚ ವೃದ್ಧಂ ಅವ್ಯಕ್ತಂ ಪುನಃ ಅದ್ಯಗಮತ್ ಪ್ರಾರಬ್ಧ ಪುಣ್ಯೇನ ವ್ಯಕ್ತೀಚಕಾರ. ಏನು ಜ್ಞಾನ ತಿರೋಧಾನ ಆಯಿತು ಅದು ಅಭಿವ್ಯಕ್ತ ಆಯಿತು ಅಂತ ಹೇಳ್ತಾರೆ. ತತಃ ವಿಶೋಕಃ ಬಂಧು ಮರಣಾದಿ ಜನ್ಯ ಶೋಕಶೂನ್ಯ ಜಾತಃ. ತನ್ನ ಬಂಧುಗಳೆಲ್ಲ ಸತ್ರು ಹಾಗೆ ಅಂತ ಅವನು ಏನು ದುಃಖ ಪಡ್ತಾ ಇದ್ದ ಆ ದುಃಖ ಯಾವುದು ಅವನಿಗೆ ಇದ್ದಿಲ್ಲ ಅಂತ. ಕರ್ಮಾಣಿ ಅನಾರಬ್ಧಾನಿ, ಕರ್ಮಗಳು ಅದು ಆರಬ್ಧ ಅಲ್ಲ, ಯಾಕೆಂದ್ರೆ ನಿತ್ಯದಲ್ಲಿ ನಡೀತಾ ಇದೆ. ಸೂಕ್ಷ್ಮದೇಹಂ ಲಿಂಗ ಶರೀರಂ, ನಮ್ಮ ಕರ್ಮಗಳು ಎಲ್ಲಿಂದ ನಡೀತಾ ಇದೆ? ಲಿಂಗ ಶರೀರದಿಂದ ನಡೀತಾ ಇದೆ ಅಂತ ಹೇಳ್ತಾರೆ. ಅದರಿಂದ ಈ ಸ್ಥೂಲ ಶರೀರ ಔಟರ್ ಲೇಯರ್ ಅಂತ ಏನಿದೆ ನಾವು ಈಗ ನೋಡ್ತಾ ಇರುವ ಈ ಪಾರ್ಥಿವ ಶರೀರ, ಇದಕ್ಕೆ ಒಳಗೆ ಅನಿರುದ್ಧ ಶರೀರ ಇದೆ, ಅದರ ಒಳಗೆ ಲಿಂಗ ಶರೀರ ಇದೆ ಹಾಗೆ ಅಂತ. ಸೊ ನಾವು ಕರ್ಮ ಮಾಡ್ತಾ ಇರೋದು ಲಿಂಗ ಶರೀರದಿಂದಲೇ ನಡೀತಾ ಇದೆ ಅಂತ ಒಟ್ಟು ಅದರ ಅಭಿಪ್ರಾಯ. ಅದರಿಂದ ಕರ್ಮ ಅನಾದಿ. ಅನೇನ ಅಲಿಂಗಿತ್ವ ಇತ್ಯದ ದುಃಖ ತಾತ್ಪರ್ಯಂ ತದ್ದಗ್ಧಂ ಪ್ರಕೃತ್ಯಾದಿಕಂ ದುಷ್ಟ ಪ್ರಾರಬ್ಧ ಬಲೇನ ಆವಿರ್ಭವೇತ್. ಅದರಿಂದ ಅರ್ಜುನನಿಗೆ ಜ್ಞಾನ ತಿರೋಧಾನ ಆದದ್ದು ಯಾವುದು? ದುಷ್ಟ ಪ್ರಾರಬ್ಧದಿಂದ. ಆ ದುಷ್ಟ ಪ್ರಾರಬ್ಧ ಗೀತಾಜ್ಞಾನದಿಂದ ಹೋಯಿತು, ಅದರಿಂದ ಅವನ ಜ್ಞಾನ ಚೆನ್ನಾಗಿ ಅಭಿವ್ಯಕ್ತ ಆಯಿತು ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಅದನ್ನು ತಿಳಿಸಿದ್ದಾರೆ ಅಂತ. ನಿಶಮ್ಯ ಭಗವನ್ ಮಾರ್ಗಂ ಸಂಸ್ಥಾಂ ಯದುಕುಲಸ್ಯ ಚ ಸ್ವಪಥಾಯ ಮತಿಂ ಚಕ್ರೆ ನಿವೃತ್ತಾತ್ಮ ಯುಧಿಷ್ಠಿರಃ. ನಿಶಮ್ಯ ಭಗವನ್ ಮಾರ್ಗಂ, ಕೃಷ್ಣಸ್ಯ ಸ್ವಧಾಮಗಮನ ಪ್ರಕಾರಂ, ಕೃಷ್ಣ ಹೇಗೆ ಪರಂಧಾಮಕ್ಕೆ ಹೋದ ಎನ್ನುವ ವಿಚಾರವನ್ನೆಲ್ಲ ಅರ್ಜುನನ ಮುಖಾಂತರ ಬೇರೆಯವರ ಮುಖಾಂತರನು ಕೂಡ ಕೇಳಿ ತಿಳಿದು, ಸಂಸ್ಥಾಂ ಯದುಕುಲಸ್ಯ, ಯದುಕುಲದ ನಾಶವನ್ನು ಕೂಡ ತಿಳಿದವನಾಗಿ, ಸ್ವಪಥಾಯ ಮತಿಂ ಚಕ್ರೆ, ತಾನು ಏನ್ ಮಾಡಬೇಕು, ನಾವು ಪಾಂಡವರು ದ್ರೌಪದಿ ನಾವೆಲ್ಲ ಏನ್ ಮಾಡಬೇಕು ಹಾಗೆ ಅಂತ ವಿಚಾರ ಮಾಡ್ತಾ ರಾಜ್ಯಾದಿ ಭೋಗ ವ್ಯಾವೃತ್ತ ಮನಃ ಅಂತ ಬರೀತಾರೆ. ರಾಜ್ಯಾದಿಗಳಲ್ಲಿ ಯುಧಿಷ್ಠಿರನಿಗೆ ಮನಸ್ಸೇ ಹೋಯ್ತು ಅಂತ, ಮೊದಲೇ ಅಪಶಕುನಗಳು ಬಂದಿತ್ತು ಅಂತ ನಾವು ಹಿಂದೆ ನೋಡಿದ್ದೇವಿ. ಆ ಅಪಶಕುನಗಳಿಂದ ರಾಜ್ಯ ಇತ್ಯಾದಿಗಳಲ್ಲಿ ಅವನಿಗೆ ಆಸಕ್ತಿನೇ ಹೋಯ್ತು. ಯದಾ ಮುಕುಂದೋ ಭಗವಾನಿಮಾಂ ಮಹೀಂ ಜಹೌ ಸ್ವತನ್ವಾ ಶ್ರವಣೀಯ ಸತ್ಕತಃ ತದಾ ಹರಾವ ಪ್ರತಿಬುದ್ಧ ಚೇತಸಾಂ ಅಭದ್ರಹೇತು ಕಲಿರನ್ವವರ್ತತ. ಯಾವಾಗ ಮುಕುಂದ ಪರಮಾತ್ಮ ಶ್ರೀಕೃಷ್ಣ ಇಮಾಂ ಮಹೀಂ ಜಹೌ, ಈ ತನ್ನ ಕೃಷ್ಣ ರೂಪವನ್ನ ಮರೆ ಮಾಡಿ, ಭೂಮಿಯಿಂದ ಮರೆ ಮಾಡಿ, ಸ್ವರೂಪಭೂತ ಮೂರ್ತಿಯ ಸ್ವತನ್ವ ಶ್ರವಣೀಯ ಸತ್ಕತಃ ತದಾ ಹರೌ ಅಪ್ರತಿಬುದ್ಧ ಚೇತಸ. ಅದರಿಂದ ಏನಾಯಿತು? ಅಭದ್ರ ಹೇತು ಕಲಿರನ್ವ ವರ್ತತೆ. ಯಾವಾಗ ಪರಮಾತ್ಮ ಭೂಮಿಯನ್ನ ಬಿಟ್ಟ ಆಗ ಕಲಿಯುಗ ಪ್ರಾರಂಭ ಆಗೋಯ್ತು. ಕಲಿಯುಗದ ಅದು ಘೋರ ಕಾಲ, ಅಭದ್ರ ಹೇತು, ಅಭದ್ರ ಪಾಪಕ್ಕೆ ಕಾರಣವಾದದ್ದು ಅದು. ಆ ಕಲಿಯುಗ ಪಾಪಕ್ಕೆ, ಪಾಪ ತುಂಬಾ ಬೇಗ ನಡೀತದೆ ಅದರಲ್ಲಿ. ಅದರಿಂದ ಜನಸಾಮಾನ್ಯರಲ್ಲಿ ಹರೋ ವಿಷಯ ಜಾಗೃತ್ ರಹಿತ ಅಂತ ಬರೀತಾರೆ ನೋಡಿ. ಸಾಮಾನ್ಯ ಜನರಲ್ಲಿ ಪರಮಾತ್ಮ ಎನ್ನುವ ವಿಚಾರವೇ ಮೂಡೋದಿಲ್ಲ. ನಾವದೇ ಮೇಲಿಂದ ಮೇಲೆ ನೋಡ್ತೀವಿ ನೋಡಿ, ಎಷ್ಟು ಜನ ಸ್ಕೂಲು ಆಫೀಸ್ ಅಂತ ಹೋಗ್ತಾರೆ. ನೀವೇನಾದ್ರೂ ಅವತ್ತು ಹೋಗಿ ಕೃಷ್ಣ ಭಾಗವತ ಭಗವದ್ಗೀತಾ ಅಂತ ಹೇಳಿ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಬಿಟ್ಬಿಡ್ತಾರೆ. ಆಸಕ್ತಿನೇ ಇರೋದಿಲ್ಲ ದೇವರ ವಿಚಾರ ಕೇಳೋಣ ಅಂತ. ಅದು ಯಾವುದರ ಪ್ರಭಾವ? ಕಲಿಯುಗದ ಪ್ರಭಾವ ಅದೆಲ್ಲ. ಅಭದ್ರ ಹೇತು, ಪಾಪಕ್ಕೆ ಕಾರಣ ಇದು ಈ ಯುಗ, ಅಂಥ ಯುಗ ಇದು. ಅಂತ ಕಲಿಯುಗ ಸ್ವೇಚ್ಛಾನುಸಾರೇನ ಪ್ರವರ್ತಿತವಾನ್, ತನ್ನ ಇಚ್ಛೆಯಿಂದ ಪರಮಾತ್ಮ ಆ ತರ ಬರುವಂತೆ ಮಾಡಿದ ಅಂತ ಹೇಳ್ತಾರೆ. ಯುಧಿಷ್ಠಿರನು ಕೂಡ ಆ ರೀತಿಯಾಗಿ, ಯಾಕೆ ಅವನು ದೊಡ್ಡ ರಾಜ ಯುಧಿಷ್ಠಿರ, ಅವನ ಒಂದು ಇಚ್ಛೆ ಪ್ರಕಾರವೂ ಕೂಡ ಕಲಿಯುಗ ಬರಲು ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಯಾಕೆ ಮೊದಲೇ ನಾರದರು ಹೇಳಿಟ್ಟಿದ್ರು ಅದರ ಪ್ರಕಾರ. ಯುಧಿಷ್ಠಿರಸ್ತತ್ ಪರಿಸರ್ಪಣಂ ಬುಧಃ ಪುರೇ ಚ ರಾಷ್ಟ್ರೇ ಚ ಗೃಹೇ ತಥಾತ್ಮನಿ ವಿಭಾವ್ಯ ಲೋಭಾನೃತ ಜಿಹ್ಮ ಹಿಂಸನಾದ್ಯಧರ್ಮ ಚಕ್ರಂ ಗಮನಾಯ ಪರ್ಯಧಾತ್. ಆ ಯುಧಿಷ್ಠಿರನಿಗೆ ಆ ವ್ಯತ್ಯಾಸ ಗೊತ್ತಾಯ್ತಂತ ನೋಡಿ. ದ್ವಾಪರ ಯುಗದಲ್ಲಿಯೂ ಇದ್ದ,
ಇನ್ನೇನು ಕಲಿಯುಗ ಪ್ರಾರಂಭ ಆಗಬೇಕು, ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಆ ಸಂದರ್ಭದಲ್ಲೂ ಇದ್ದಾನೆ. ಅದರಿಂದ ಅವನ ಮನಸ್ಸಿನಲ್ಲಿ ಯಾಕೆ ಅವನ ಪುರದಲ್ಲಿ, ಅವನ ರಾಷ್ಟ್ರದಲ್ಲಿ, ಅವನ ಮನೆಯಲ್ಲಿ, ಅವನ ಮನಸ್ಸಿನಲ್ಲಿ ವ್ಯತ್ಯಾಸಗಳು ಬರೋದು ಶುರುವಾಯಿತು. ಪಾಪಕರ್ಮ ಮಾಡೋದಕ್ಕೆ ತುಂಬಾ ಜನ ಪ್ರವೃತ್ತರಾದರು. ಲೋಭ, ಪದಾರ್ಥವನ್ನ ಇನ್ನೊಬ್ಬರಿಗೆ ಕೊಡಬಾರದು, ನನಗೆ ಇದು ಲೋಭ ಬುದ್ಧಿ. ಅನೃತ, ಸುಳ್ಳು ಮಾತಾಡೋದು, ಇದೆಲ್ಲ ಗೊತ್ತಾಯ್ತು. ಜಿಹ್ಮ ಅಂದ್ರೆ ಕಪಟ ಬುದ್ಧಿಯಿಂದ ನಡೆಯೋದು, ಹಿಂಸೆ ಮಾಡೋದು, ಈ ರೀತಿಯಾಗಿ ಅಧರ್ಮದ ಚಕ್ರ ಚೆನ್ನಾಗಿ ಸುತ್ತೋದನ್ನ ಅವನು ನೋಡಿದ. ಸ್ವರ್ಗಂ ಪ್ರತಿ ಗಮನಾಯ ನಿಶ್ಚಿತವಾನ್, ಅದರಿಂದ ಗಮನಾಯ ಪರ್ಯದ, ಇನ್ನು ಮುಂದೆ ನಾವು ಇಲ್ಲಿಗೆ ಇರಬಾರ್ದು, ಘೋರವಾದ ಕಲಿಯುಗ ಬರ್ಲಿಕ್ಕಿದೆ ಅಂತ ಸ್ವರ್ಗಕ್ಕೆ ಹೋಗಬೇಕು, ಉತ್ತಮ ಲೋಕಕ್ಕೆ ಹೋಗಬೇಕು. ಅದಕ್ಕಾಗಿ ಅವನು ಚಿಂತನೆಯನ್ನು ಮಾಡಿದ ಅಂತ ಹೇಳ್ತಾರೆ. ಸ್ವರಾಟ್ ಪೌತ್ರಂ ವಿನೀತಂತಂ ಆತ್ಮನೋ ಅನವಮಂ ಗುಣೈಃ ತೋಪನೀವ್ಯಾ ಪತಿಂ ಭೂಮೇಃ ಅಭ್ಯಷಿಂಚತ್ ಗಜಾಹ್ವಯೇ. ಸ್ವರಾಟ್ ಚಕ್ರವರ್ತಿಯಾದ ಯುಧಿಷ್ಠಿರ, ಪೌತ್ರಂ ತನ್ನ ಮೊಮ್ಮಗ, ಅಂದ್ರೆ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ರಾಜ. ಆ ಪರೀಕ್ಷಿತ ರಾಜನಿಗೆ ಆತ್ಮನಃ ಅನವಮಂ ಗುಣೈಹಿ, ವಿನೀತನಾದವನು, ತನ್ನಷ್ಟೇ ಗುಣಗಳು ಉಳ್ಳವ. ಅಂದ್ರೆ ಆ ಪರೀಕ್ಷಿತ ರಾಜನಲ್ಲಿ ಕೂಡ ಅಷ್ಟು ಒಳ್ಳೆ ಗುಣಗಳು ಇತ್ತು ಅಂತಾರೆ. ಅಂತಹ ಉತ್ತಮನಾದ ಆ ಪರೀಕ್ಷಿತ ರಾಜನಿಗೆ ಅಭಿಷೇಕವನ್ನು ಮಾಡಿ ತೋಯನೇವ್ಯಾಹ ಪತಿಂ, ಇಡೀ ಚಕ್ರವರ್ತಿ ಅಂತ ಕರೀತಾರೆ, ಇಡೀ ಭೂಮಂಡಲ ಆಧಿಪತ್ಯ ಅವನಿಗೆ ಒಪ್ಪಿಸಿ, ಅಭ್ಯಷಿಂಚ ಗಜಾಹ್ವಯೇ, ಹಸ್ತಿನಾವತಿಯಲ್ಲಿ ಅವನಿಗೆ ಅಭಿಷೇಕವನ್ನು ಮಾಡಿ ಚಕ್ರವರ್ತಿಯಾಗಿ ಯುಧಿಷ್ಠಿರ ಮಾಡಿದ ಅಂತ ಹೇಳ್ತಾರೆ. ಮಧುರಾಯಾಂ ತಥೋ ವಜ್ರಂ ಶೂರಸೇನಪತಿಂ ತತಃ ಪ್ರಾಜಾಪತ್ಯಾಂ ನಿರೂಪ್ಯೇಷ್ಟಂ ಅಗ್ನೀನ್ ಅಪಿಬದೀಶ್ವರಃ. ಮಧುರಾಯಾಂ, ಇನ್ನು ಮಧುರಾ ಪಟ್ಟಣದಲ್ಲಿ ಅನಿರುದ್ಧನ ಮಗ, ಕೃಷ್ಣನ ಮಗ ಅನಿರುದ್ಧನ ಮಗ ವಜ್ರ ಅಂತ, ಅವನನ್ನ ಮಧುರಾ ಪಟ್ಟಣಕ್ಕೆ ರಾಜನನ್ನಾಗಿ ಮಾಡಿಸಿ, ಪ್ರಾಜಾಪತ್ಯಾಂ ನಿರೂಪ್ಯ ಅಗ್ನಿಂ ಅಪಿಬದ್ ಈಶ್ವರ ಆತ್ಮನಿ ಸಮಾರೋಹ ಗಾರ್ಹಪತ್ಯಾದೀನ್, ತಾನೇನು ಅಗ್ನಿ ಕಾರ್ಯ ಮಾಡೋದಕ್ಕೆ ಗಾರ್ಹಪತ್ಯ ಆಹವನೀಯ ಅಂತಲ ಅಗ್ನಿಗಳು ಸಂಪಾದನೆ ಮಾಡಿಕೊಂಡು ಇಟ್ಟಿರ್ತಾರೆ, ಅಂತ ಒಂದು ಅಗ್ನಿಗಳನ್ನೆಲ್ಲ ಅವನು ಪಾನ ಮಾಡಿದ ಅಂತ ಅರ್ಥ. ಅಂದ್ರೆ ತನ್ನಲ್ಲಿ ಆರೋಪಣೆ ಮಾಡಿಕೊಂಡ. ಗಾರ್ಹಪತ್ಯಾದೀನ್ ಅಪಿಬದ್ ಅಂದ್ರೆ ಏನರ್ಥ, ಆತ್ಮನಿ ಆರೋಪಯ ಮಾಸ, ತನ್ನಲ್ಲಿ ಅಗ್ನಿಯನ್ನೆಲ್ಲ, ಆ ಗಾರ್ಹಪತ್ಯ ಅಗ್ನಿ ಹೊರಗೆ ಇರುತ್ತದೆ, ಅದು ಪ್ರಾಣ ಕಾಲದಲ್ಲಿ ಒಳಗೆ ತೆಗೆದುಕೊಳ್ಬೇಕು, ಒಳಗೆ ಆವಾಹನ ಮಾಡ್ಕೋಬೇಕು, ಅಂತ ಆವಾಹನ ಕ್ರಿಯೆಯನ್ನ ಅವನು ಮಾಡ್ಕೊಂಡ ಅಂತ. ಅಂದ್ರೆ ಏನು, ಇನ್ನು ಮುಂದೆ ಅಗ್ನಿ ಕಾರ್ಯ ಗ್ರಹ ವೈಶ್ವದೇವಾದಿಗಳನ್ನ ಮಾಡೋದಿಲ್ಲ ಅಂತ, ಪ್ರಾಣತ್ಯಾಗ ಮಾಡಬೇಕು ಅಂತ. ವಿಸರ್ಜ್ಯ ತತ್ರ ಸತ್ಸರ್ವಂ ದುಕೂಲ ವಲಯಾದಿಕಂ ನಿರ್ಮಮೋ ನಿರಹಂಕಾರ ಸಂಚಿನ್ನಾ ಶೇಷಬಂಧನ. ವಿಸರ್ಜ್ಯ ತತ್ರ ಸತ್ಸರ್ವಂ, ರಾಜ್ಯ ಕೋಶ ಎಲ್ಲವನ್ನು ಕೂಡ ಬಿಟ್ಟು, ನಿರ್ಮಮ ನಿರಹಂಕಾರ, ಅಹಂಕಾರ ಮಮಕಾರಗಳು ಇಲ್ಲದೆ, ವಿಷಯ ಸ್ನೇಹ ರೂಪಾಣಿ ಏನ ಸಂಚಿನ್ನ ಅಶೇಷ ಬಂಧನ, ವಿಷಯದಲ್ಲಿ ಯಾವ ಆಸಕ್ತಿಯೂ ಇಲ್ಲದೆ ಹರಿ ವಿರಕ್ತನಾದ ಅಂತ ಹೇಳ್ತಾರೆ. ಮತ್ತು ಹೇಗೆ ಲಯವನ್ನು ಹೊಂದಿದ ಆ ಕ್ರಮವನ್ನು ಹೇಳ್ತಾರೆ. ವಾಚಂ ಜುಹಾವ ಮನಸಿ ತತ್ಪ್ರಾಣ ಇತರೇ ಪರಂ ಧೃತ್ಯ ಹ್ಯಪಾನಂ ಸೋತ್ಸರ್ಗಂ ತತ್ಪರತ್ವೇ ಹ್ಯೋಜಹಿ ಯಜೋಹವೀತ್ ತ್ರಿತ್ವೇ ಹುತ್ವಾದ ಪಂಚತ್ವಂ ತಚ್ಚೈಕತ್ವೇ ಅಜುಹೋನ್ಮುನಿಃ ಸರ್ವಮಾತ್ಮನಿ ಜುಹವೀತ್ ಬ್ರಹ್ಮಣ್ಯಾತ್ಮಾನಮವ್ಯಯೇ. ಹಾಗೆ ಅಂತ ಇದು ಲಯಕ್ರಮ. ದೇಹ ಬಿಡುವಾಗ ಹೇಗೆ ಚಿಂತನೆ ಮಾಡಬೇಕು ಹಾಗೆ ಅಂತ. ಅಂದ್ರೆ ಎಲ್ಲಾ ದೇವತೆಗಳನ್ನ ಇಂದ್ರದೇವರಲ್ಲಿ ಲಯ ಚಿಂತನೆ ಮಾಡಬೇಕು. ದೇಹದಲ್ಲಿ ಇರತಕ್ಕ ಎಲ್ಲಾ ದೇವತೆಗಳು ಕೂಡ, ಕಣ್ಣು ಮೂಗು ಕಿವಿ ಅಂತ ಯಾವ್ಯಾವ ದೇವತೆಗಳು ಇದ್ದಾರೆ, ಆ ದೇವತೆಗಳು ಯಾರು, ಸೂರ್ಯ ಚಂದ್ರ ಮುಂತಾದವರು, ಅವರೆಲ್ಲ ಇಂದ್ರದೇವರಲ್ಲಿ ಲಯ ಹೊಂದುತ್ತಾರೆ. ಇಂದ್ರದೇವರು ರುದ್ರದೇವರಲ್ಲಿ, ಮನೋಭಿಮಾನಿಯಾದ ರುದ್ರದೇವರಲ್ಲಿ ಲಯ ಹೊಂದುತ್ತಾರೆ. ರುದ್ರದೇವರು ಪ್ರಾಣನಲ್ಲಿ ಲಯ ಹೊಂದುತ್ತಾರೆ. ಮತ್ತು ಬ್ರಹ್ಮದೇವರಲ್ಲೂ ಕೂಡ ಲಯ ಹೊಂದುತ್ತಾರೆ. ಆ ಬ್ರಹ್ಮದೇವರು ಪರಮಾತ್ಮನಲ್ಲಿ ಲಯವನ್ನು ಹೊಂದುತ್ತಾರೆ. ಹಾಗೆ ಅಂತ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಪಂಚಪ್ರಾಣಗಳ ಲಯ ಮತ್ತು ಬ್ರಹ್ಮದೇವರ ಲಯ, ಈ ರೀತಿಯಾಗಿ ಲಯ ಚಿಂತನೆ ಮಾಡಿ ದೇಹವನ್ನು ಬಿಡಬೇಕು ಅಂತ ಈ ರೀತಿಯಾಗಿ ಅವ್ರು ಮಾಡಿದರು ಅಂತ.
ಚಿರವಾಸ ನಿರಾಹಾರೋ ಬದ್ಧವಾಂಗ್ ಮುಖಮೂರ್ಧಜಃ ದರ್ಶಯನ್ನಾತ್ಮನೋ ರೂಪಂ ಜಡೋನ್ಮತ್ತ ಪಿಶಾಚವತ್ ಅನಪೇಕ್ಷಮಾನೋ ನಿರಗಾತ್ ಅಶ್ರುನ್ವನ್ ಬಧಿರೋ ಯಥಾ. ಏವಂ ಆಂತರಸ್ಥಿತಿ ಮುಕ್ತ, ಒಳಗೆ ಈ ರೀತಿಯಾದ ಒಂದು ಸ್ಥಿತಿಯನ್ನ ತಲುಪಿದ್ರು. ಎಲ್ಲಾ ಪ್ರಾಣಗಳನ್ನು ಕೂಡ ಲಯ ಚಿಂತನೆ ಮಾಡಿ ಮಾತರಿಶ್ವ ಸ್ಥಿತಂ ಮುಕ್ತ ಬ್ರಾಹ್ಮ ಸ್ಥಿತಿ ಮಾತ ಚೀರವಾಸ ವಲ್ಕಲ ವಸ್ತ್ರ, ವಲ್ಕಲ ಅಂದ್ರೆ ನಾರ್ಮಡಿ ಅಂತ ಹೇಳ್ತಾರೆ, ನಾರ್ಮಡಿಯನ್ನ ಹುಟ್ಟವನಾಗಿ ಕಸ್ಯಚಿತ್ ಆಜ್ಞಾಮಿತಿ ಶೇಷಃ ನಿರಗಾ, ಏನೋ ಒಂದು ಆಜ್ಞೆ, ಪರಮಾತ್ಮನ ಆಜ್ಞೆ ಅಂತ ತಿಳಿದು ಮನೆಯಿಂದ ಅವರು ಹೊರಗೆ ಹೊರಟು ಹೋಗ್ತಾರೆ. ಯಾರು? ಯುಧಿಷ್ಠಿರ. ಬಧಿರೋ ಯಥ, ಬಧಿರ ಕಿವಿ ಕೇಳದಂತೆ, ಬಾಯಿ ಮಾತಾಡಕ್ ಬರದವರಂತೆ ಹೇಗಿರ್ತಾರೋ ಆ ರೀತಿಯಾಗಿ ಯುಧಿಷ್ಠಿರ ಮನೆಯಿಂದ ಹೊರಗೆ ಹೋದ್ರು ಅಂತ. ಉದೀಚೀಂ ಪ್ರವಿವೇಶಾಶಾಂ ಗತಪೂರ್ವಾಂ ಮಹಾತ್ಮಭಿಃ ಹೃದಿ ಬ್ರಹ್ಮ ಪರಂ ಧ್ಯಾಯನ್ ಆವರ್ತೇತ ಗತೋ ಯತಃ. ಉದೀಚೀಂ ಉತ್ತರ ದಿಕ್ಕು, ಸ್ವರ್ಗಾರೋಹಣ ಪರ್ವ ಅಂತ ಈಗಲೂ ತೋರಿಸ್ತಾರೆ ಬದರಿ ಹತ್ರ, ಪಾಂಡವರು ಸ್ವರ್ಗಾರೋಹಣ ಮಾಡಿದ ಜಾಗ ಅಂತ. ಆ ರೀತಿಯಾಗಿ ಉತ್ತರ ದಿಕ್ಕಿಗೆ ಹೋಗಿ ಗತಪೂರ್ವ ಮಹಾತ್ಮಭಿಹಿ ಹೃದಯ ಬ್ರಹ್ಮಪರಂ ಧ್ಯಾಯನ್, ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನ ಮಾಡ್ತಾ ನಾವರ್ತೇತ ಗತೋಯತಃ, ವೀರಗತಿಯನ್ನ ಅವರು ಪಡೆದರು. ಈ ರೀತಿಯಾಗಿ ಯುಧಿಷ್ಠಿರ ದೇಹತ್ಯಾಗವನ್ನ ಮಾಡಿದರು ಅಂತ ಅರ್ಥ. ಮಾಡಿ ವೀರಗತಿಯನ್ನ, ವೀರರು ಹೊಂದತಕ್ಕ ಗರಿಯನ್ನ ಹೊಂದಿದರು ಅಂತ. ಸರ್ವೇ ತಮನು ನಿರ್ಜಗ್ಮುಹು ಭ್ರಾತರ ಕೃತ ನಿಶ್ಚಯಾ ಕಲಿನಾ ಧರ್ಮ ಮಿಶ್ರೇನ ದೃಷ್ಟ್ವಾ ಸ್ಪೃಷ್ಟಾ ಪ್ರಜಾಭುವಿ. ಕಲಿಯುಗದ ಆವಳಿ ಶುರುವಾಯಿತು, ಇದನ್ನೆಲ್ಲ ಗಮನಿಸಿದ್ರು. ಕಲಿಯ ಪ್ರಭಾವ ಜನರನ್ನು ಅವರಿಂದ ನೋಡ್ಲಿಕ್ಕಾಯ್ತು, ಕಲಿ ಮುಟ್ಟೋದನ್ನ ನೋಡಕ್ಕಾಯ್ತು. ಈ ರೀತಿಯಾಗಿ ಭೂಮಿಯಲ್ಲಿ ವ್ಯತ್ಯಾಸ ಆಗ್ತಾ ಬಂತು. ಅದರಿಂದ ಯುಧಿಷ್ಠಿರನ ಸಹೋದರರು ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ಆ ಅಣ್ಣನ ಯುಧಿಷ್ಠಿರನ ಮಾರ್ಗವನ್ನೇ ಹಿಂಬಾಲಿಸಿಕೊಂಡು ಅವರು ಕೂಡ ಅವರನ್ನ ಅನ್ವಯಿಸಿದ್ರು ಅಂತ, ಅನುಸರಿಸಿದ್ರು ಅಂತ. ತೇ ಸಾಧುಕೃತ ಸರ್ವಾರ್ಥಾಃ ಜ್ಞಾತ್ವಾ ಆತ್ಯಂತಿಕಾತ್ಮನಃ ಮನಸಾ ಧಾರಯಾಮಾಸುರ್ ವೈಕುಂಠ ಚರಣಾಂಬುಜಂ. ಅವರು ಕೂಡ ಲಯ ಚಿಂತನೆ ಮಾಡಿ ಮನಸ್ಸಿನಲ್ಲಿ ಪರಮಾತ್ಮನನ್ನ, ವೈಕುಂಠ ಚರಣಾಂಬುಜಂ, ಆ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಅವರು ಕೂಡ ಮುಂದೆ ದೇಹ ಬಿಡ್ತಾರೆ. ಧ್ಯಾನ ಮಾಡ್ತಾ ತದ್ಧ್ಯಾನೋದ್ರಿಕ್ತಯ ಭಕ್ತ್ಯ ವಿಶುದ್ಧ ದಿಶನಾಃ ಪರೇ ತಸ್ಮಿನ್ ನಾರಾಯಣ ಪದ ಏಕಾಂತಮತಯೋ ಪತನ್. ಅವರು ಕೂಡ ಭಕ್ತಿಯಿಂದ ಧ್ಯಾನ ಮಾಡ್ತಾ ತಮ್ಮ ಶರೀರವನ್ನ ಬಿಟ್ರು ಅಂತ. ಪರಮಾತ್ಮನಲ್ಲಿ ಮನಸ್ಸಿಟ್ಟವರಾಗಿ ಏಕಾಂತಮತಯೋ, ಏಕಾಂತಮತಿ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಅಪತನ್, ತಮ್ಮ ಶರೀರವನ್ನ ಬಿಟ್ರು ಅಂತ ಹೇಳ್ತಾರೆ. ಅವಾಪುರ್ದುರವಾಪಂತೆ ಅಸದ್ಭಿರ್ವಿಷಯಾತ್ಮಭಿಃ ವಿಧೂತ ಕಲ್ಮಷಸ್ಥಾನಂ ವಿರೇಜೇನಾತ್ಮನೈವಹಿ. ಈ ರೀತಿಯಾಗಿ ಹೊಂದಲು ಕಠಿಣವಾದ ಅಂತಹ ಉತ್ತಮವಾದ ತಮ್ಮ ತಮ್ಮ ದೊಡ್ಡ ಗತಿ, ದೊಡ್ಡ ದೊಡ್ಡ ದೇವತೆಗಳು, ವಾಯುದೇವರು, ದೇವೇಂದ್ರ, ಅಶ್ವಿನಿ ದೇವತೆಗಳು, ಯಮಧರ್ಮ, ಇವರೆಲ್ಲ ಬಂದಿದ್ದಾರೆ. ಅವರು ತಮ್ಮ ಮೂಲ ರೂಪವನ್ನ, ಸ್ವರ್ಗದಲ್ಲಿ ಇದ್ದ ತಮ್ಮ ಮೂಲ ರೂಪವನ್ನ ಹೊಂದಿದ್ರು. ಸ್ವರೂಪ ಮೂಲ ರೂಪ ಸ್ಥಾನಂ, ತಮ್ಮ ಸ್ವರೂಪದ ಮೂಲ ರೂಪ ಸ್ಥಾನ ಎಲ್ಲಿದೆಯೋ ಅಲ್ಲಿಗೆ ಅವರು ಹೊಂದಿದ್ರು ಅಂತ. ವಿಷಯಾಸಕ್ತ ಮನಸ್ಕೈಹಿ, ವಿಷಯ ಅಸಕ್ತ, ವಿಷಯದಲ್ಲಿ ಮನಸ್ಸಿಲ್ಲದೆ ಧ್ಯಾನ ಮಾಡ್ತಾ ಅವರು ತಮ್ಮ ಮೂಲ ರೂಪವನ್ನು ಸೇರಿದರು. ದುರವಾಪಂ ಆಪ್ತಂ ಅಶಕ್ಯಂ ಸ್ಥಾನಂ, ಸಾಮಾನ್ಯರಿಂದ ಅದು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸ್ಥಾನವನ್ನು ಅವರು ಪಡೆದರು, ಪಾಂಡವರು ಪಡೆದರು ಅಂತ. ಇನ್ನು ದ್ರೌಪದಿ ವಿಚಾರ. ದ್ರೌಪದಿ ಚ ತದಾಜ್ಞಾಯ ಪತೀನಾಂ ಅನಪೇಕ್ಷತಾಂ ವಾಸುದೇವೇ ಭಗವತಿ ಏಕಾಂತ ಮತಿರಾಪತತ್. ದ್ರೌಪದಿ ದೇವಿ ಕೂಡ ಭಗವದಾಜ್ಞೆಯ, ಪರಮಾತ್ಮನ ಆಜ್ಞೆಯಂತೆ ಪತೀನಾಂ ಅನಪೇಕ್ಷತಾಂ ದೇಹಾದ್ಯಭಿಮಾನಿನಾಂ, ಪತಿಗಳು ಯಾವ ಮಾರ್ಗದಲ್ಲಿ ಹೋದರೋ ಅದೇ ತರ ದೇಹದ ಮೇಲೆ ಅಭಿಮಾನವನ್ನೆಲ್ಲ ಬಿಟ್ಟು ವಾಸುದೇವೇ ಭಗವತಿ, ಪರಮಾತ್ಮನಲ್ಲಿ ಮನಸ್ಸು, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಅವರು ಕೂಡ ಶರೀರವನ್ನ ಬಿಟ್ರು ಅಂತ. ದ್ರೌಪದಿ ದೇವಿಯು ಕೂಡ ಭಾರತೆ ದ್ರೌಪದಿ ದೇಹಸ್ಯ ಆದಾವೇವ ಪಾತ ಉಕ್ತೇಹೇ, ಅಂದ್ರೆ ಮಹಾಭಾರತದಲ್ಲಿ ಭಾರತೀ ದೇವಿ ಮೊದಲು, ಅಂದ್ರೆ ದ್ರೌಪದಿ ದೇವಿ ಮೊದಲು ದೇಹವನ್ನು ಬಿಟ್ರು, ತದನಂತರ ಪಾಂಡವರು ಬಿಟ್ರು ಅಂತ ಬರುತ್ತದೆ. ಇಲ್ಲಿ ಭಾಗವತದಲ್ಲಿ ಪಾಂಡವರು ಮೊದಲು, ತದನಂತರ ದ್ರೌಪದಿ ಅಂತ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ.
ಅದರಿಂದ ಮಹಾಭಾರತದಲ್ಲಿ ಹೇಳ್ದಂಗೆ ನಾವು ಇಟ್ಕೋಬೇಕು. ಅತ್ರ ಕ್ರಮಃ ನ ವಿವಕ್ಷಿತಃ, ಭಾಗವತದಲ್ಲಿ ಕ್ರಮ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ಅಂತ ಒಟ್ಟು. ಯಶ್ರದ್ಧೆಯ ಏತದ್ ಭಗವತ್ ಪ್ರಯಾಣಂ ಪಾಂಡವ ಸುತಾನಾಮಭಿಸಂಪ್ರಯಾಣಂ ಶೃಣೋತ್ಯಲಂ ಸ್ವಸ್ತ್ಯಯನಂ ಪವಿತ್ರಂ ಲಬ್ಧ್ವಾ ಹರೋ ಭಕ್ತಿಮುಪೈತಿ ಶಾಂತಿಂ. ಈ ರೀತಿಯಾಗಿ ಪಾಂಡವರ ಕಥೆಯ ಅವರು ದೇಹ ಬಿಟ್ಟ ಒಂದು ವಿಚಾರ, ಅದನ್ನ ಯಾರು ಕೇಳ್ತಾರೋ ಭಕ್ತಿಯಿಂದ ಅವರಿಗೆ ಶೃಣೋತ್ಯಲಂ ಸ್ವಸ್ತ್ಯಯನಂ, ಅವರಿಗೆ ಮಂಗಳಾಸ್ಪದ ಒಳ್ಳೆಯ ಮಂಗಳ ಸ್ಥಾನ ಸಿಗ್ತದೆ. ಪವಿತ್ರಂ ಲಬ್ಧ್ವಾ ಹರೋ ಭಕ್ತಿಮುಪೈತಿ, ಪವಿತ್ರವಾದ ಪರಮಾತ್ಮನ ಭಕ್ತಿಯನ್ನ ಅವರು ಕೂಡ ಹೊಂದುತ್ತಾರೆ. ಕೊನೆಯಲ್ಲಿ ಶಾಂತಿಂ, ಮುಕ್ತಿಯನ್ನು ಕೂಡ ಹೊಂದುತ್ತಾರೆ. ಹಾಗೆ ಅದರಿಂದ ಈ ಪಾಂಡವರ ಸ್ವರ್ಗಾರೋಹಣ ಕಥೆಯನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಕೇಳಿದರೆ ಅವರಿಗೂ ಕೂಡ ಒಳ್ಳೆ ಮಂಗಳಾಸ್ಪದ ಸಿಗ್ತದೆ. ಅವರು ಕೂಡ ಭಕ್ತಿಯನ್ನ ಪಡೆಯುತ್ತಾರೆ, ಕೊನೆಯಲ್ಲಿ ಮುಕ್ತಿಯನ್ನು ಕೂಡ ಪಡೆಯುತ್ತಾರೆ ಅಂತ ಅದರ ಫಲಶ್ರುತಿಯನ್ನು ಕೂಡ ಹೇಳಿದ್ದಾರೆ. ಇದು ಶ್ರೀಮದ್ ಭಾಗವತೆ ಪ್ರಥಮ ಸ್ಕಂದೆ ಪಂಚದಶೋಧ್ಯಾಯ. ಇಲ್ಲಿಗೆ 15ನೇ ಅಧ್ಯಾಯ ಮುಗೀತು ಅಂತ. ಮುಂದಿನ ವಿಚಾರ ಮತ್ತೇನು ಶ್ರೀಮಧ್ವಾಂತರ್ಗತ್. ಶ್ರೀಕೃಷ್ಣ ಅರ್ಪಣಮಸ್ತು.